ಮಳೆ ಬಂತು. ಮಳೆ ಯಾವ ಊರು ಮಳೆ? ಬೆಂಗಳೂರು ಮಳೆ. ಎಷ್ಟು ಬಂತು? ಸಿಕ್ಕಾಪಟ್ಟೆ ಬಂತು. ಮುಂದೇನಾಯ್ತು? ಗ್ರೇಟರ್ ಬೆಂಗಳೂರು ಮುಳುಗೋಯ್ತು. ಐಟಿ ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಇಷ್ಟೆಲ್ಲ ಬಿರುದು ಪಡೆದಿದೆ ನಮ್ಮ ಬೆಂಗಳೂರು. ಇದೀಗ ಹೇಳಿಕೊಳ್ಳೋಕೆ ಗ್ರೇಟರ್ ಬೆಂಗಳೂರು ಬೇರೆ. ಇನ್ನು ಮಳೆಗಾಲವೇ ಶುರುವಾಗಿಲ್ಲ. ಮುಂಗಾರು ಪೂರ್ವ ಒಂದೇ ಒಂದು ರಾತ್ರಿ ಚಚ್ಚಿದ ಮಳೆಗೆ ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರಾಗಿ ಬದಲಾಗಿದೆ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ನೀವು ಇಷ್ಟು ದಿನ ಕಿಸಿದಿದ್ದೇನು? ನಿಮ್ಮ ಬಂಡವಾಳ ಬಯಲು ಮಾಡ್ತೀವಿ ನೋಡಿ. ಸಿಲಿಕಾನ್ ಸಿಟಿಗೆ ಜಲಾಘಾತ. ಮುಳುಗಿದ ಗ್ರೇಟರ್ ಬೆಂಗಳೂರು. ಮನೆಯೊಳಗೆ ಮೊಣಕಾಲುದ್ದ ನೀರು. ನೀರು ನೀರು, ಎಲ್ಲಿ ನೋಡಿದ್ರೂ ನೀರು. ನಿನ್ನೆ ರಾತ್ರಿ ಸುರಿದ ಒಂದೇ ಮಳೆಗೆ ಜಯನಗರದ ಗುರಪ್ಪನಪಾಳ್ಯ ಬಿಸ್ಮಿಲ್ಲಾ ನಗರಕ್ಕೆ ನೀರು ನುಗ್ಗಿದೆ. ನೀರು ನುಗ್ಗಿ ಮನೆಯೊಳಗಿನ ವಸ್ತುಗಳೆಲ್ಲ ಚಲ್ಲ ಪಿಲ್ಲಿಯಾಗಿವೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಜನರ ಗೋಳು ತೋರಿಸುತ್ತಿದ್ದಂತೆ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ದಾರೆ. ಮಳೆ ನೀರು ನುಗ್ಗಿದ ಮನೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬಸ್ ಲಾಕ್, ಏಣಿಯಿಂದ ಪ್ರಯಾಣಿಕರ ರಕ್ಷಣೆ. ಸಿಲಿಕೋಟ್ ಜಂಕ್ಷನ್ ನಲ್ಲಿ ಸುರಿದ ಭಾರೀ ಮಳೆಗೆ ಬಿಎಂಟಿಸಿ ಬಸ್ ತಗಲಾಕೊಂಡಿದೆ. ಬಳಿಕ ಪ್ರಯಾಣಿಕರನ್ನ ಏಣಿ ಮೂಲಕ ರಕ್ಷಣೆ ಮಾಡಲಾಗಿದೆ. ಇನ್ನು ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣದ ಕೆಳಗೆ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿತ್ತು. ಕಾರ್ ಬಂದು ಮಳೆ ನೀರಲ್ಲಿ ಸ್ಟಾರ್ಟ್ ಆಗದೆ ತಗಲಾಕೊಂಡಿದೆ. ಕಾರು ತೆಗೆಯಲು ಚಾಲಕ ಸಾಹಸ ಪಟ್ಟಿದ್ದಾರೆ. ಇನ್ನು ಸಿಲ್ಕ್ ಬೋರ್ಡ್ ಸುತ್ತಮುತ್ತಲಿನ ಏರಿಯಾಗಳು ಜಲಾವೃತವಾಗಿವೆ. ಮಗು ಬಾಣಂತಿ ರಕ್ಷಣೆ. ನಾಗವಾರದಲ್ಲೂ ಕೂಡ ಭಾರಿ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ನೀರು ನುಗ್ಗಿದ್ರಿಂದ ಮಗು ಬಾಣಂತಿ ಪರದಾಡ್ತಿದ್ದಾರೆ. ಬಳಿಕ ಮನೆಯಿಂದ ಮಗು ಬಾಣಂತಿಯನ್ನ ಹೊರಕಳಿಸಿ ರಕ್ಷಣೆ ಮಾಡಲಾಗಿದೆ. ಮನೆಗೆ ನುಗ್ಗಿದ ಮಳೆ ನೀರು. ಇನ್ನು ಶಾಂತಿನಗರದಲ್ಲೂ ಕೂಡ 10 ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಜಾಗರಣೆ ಮಾಡುವಂತಾಯಿತು. ನೀರು ಹೊರ ಹಾಕೋದೇ ಕೆಲಸ. ಎಚ್ಬಿಆರ್ ಲೇಔಟ್ 5ನೇ ಬ್ಲಾಕ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬಕೆಟ್ಗಳಿಂದ ನಿವಾಸಿಗಳು ನೀರು ಹೊರ ಹಾಕೋದೇ ಕೆಲಸವಾಗಿ ಬಿಟ್ಟಿದೆ. ದ್ವೀಪದಂತಾದ ದೀಪಾಂಜಲಿ ನಗರ. ಇನ್ನು ದೀಪಾಂಜಲಿ ನಗರದಲ್ಲೂ ಕೂಡ ಭಾರೀ ಮಳೆಗೆ ಹಲವು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಮನೆಯೊಂದರಲ್ಲಿ ಮಹಿಳೆಯೊಬ್ಬರು ಸೋಫಾ ಮೇಲೆ ಆಶ್ರಯ ಪಡೆದು ಹೊರ ಹೋಗಲಾಗದೆ ಪರದಾಡುತ್ತಿದ್ದಾರೆ. ಮಳೆಗೆ ಕುಸಿದ ಅರ್ಧ ರಸ್ತೆ.
ಸಿಲ್ಕ್ ಬೋರ್ಡ್ ಜಂಕ್ಷನ್ ಮುಖಾಂತರವಾಗಿ HSR ಲೇಔಟ್ಗೆ ಹೋಗುವಂತಹ ರಸ್ತೆ, ಈ ಒಂದು ಸರ್ವಿಸ್ ರಸ್ತೆ ಯಾವ ರೀತಿ ಕುಸಿದು ಹೋಗಿದೆ ಅಂತ ಹೇಳಿ ನಾವೀಗ ನೋಡಬಹುದು. ಇದು ಕೆಲ ತಿಂಗಳ ಹಿಂದೆ ಅಷ್ಟೇ ಈ ಫ್ಲೈಓವರ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನಿರ್ಮಾಣ ಮಾಡಿರುವಂತಹ ರಸ್ತೆ ಇದು. ಈ ರಸ್ತೆ ಕಂಪ್ಲೀಟ್ ಆಗಿ ಕೆಳಭಾಗದಿಂದ ಕುಸಿದು ಹೋಗಿದೆ. ಈ ಪಕ್ಕದಲ್ಲಿದ್ದಂತಹ ಮೋರಿ ಗೋಡೆ ಕೂಡ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತಹದ್ದು. ಈ ಭಾಗದಲ್ಲಿ ವಾಹನ ಸಂಚಾರ ಕೂಡ ಈಗಾಗಲೇ ನಿಷೇಧಿಸಲಾಗಿದೆ. ಆದರೆ ಬಿಬಿಎಂಪಿಯ ಕಳಪೆ ಕಾಮಗಾರಿ ಯಾವ ರೀತಿಯಾಗಿದೆ ಅಂತ ಹೇಳಿ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ನಾವು ನೋಡ್ತಾ ಇದ್ದೀವಿ. ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆ, ಈ ರಸ್ತೆ ಪಕ್ಕದಲ್ಲೇ ಒಂದು ಫ್ಲೈಓವರ್ ಇದೆ. ಈ ಫ್ಲೈಓವರ್ ಮೇಲ್ಭಾಗದಲ್ಲಿ ನಿತ್ಯ ಕೂಡ ಸಾವಿರಾರು ವಾಹನಗಳು ಕೂಡ ಓಡಾಡ್ತವೆ. ಇನ್ನೇನು ಈ ಮಳೆ ಇವತ್ತು ಹೀಗೆ ಮುಂದುವರೆದ್ರೆ ಈ ಒಂದು ರಸ್ತೆ ಕಂಪ್ಲೀಟ್ ಆಗಿ ಮತ್ತಷ್ಟು ಕುಸಿದು ಈ ಒಂದು ಫ್ಲೈಓವರ್ಗೂ ಕೂಡ ಧಕ್ಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಬೋಟ್ ಮೂಲಕ ಮಹಿಳೆಯರ ರಕ್ಷಣೆ. ಇನ್ನು ಹೊರಮಾವಿನ ಸಾಯಿ ಲೇಔಟ್ ಒಂದೇ ಒಂದು ಮಳೆಗೆ ಸಂಪೂರ್ಣ ಮುಳುಗಡೆಯಾಗಿದೆ. 10 ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ದಾರೆ. ತಕ್ಷಣ ಸಹಾಯಕ್ಕೆ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿ ಮನೆಯಲ್ಲಿದ್ದ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ. ಬೋಟ್ ಬಳಿಕ ಟ್ರ್ಯಾಕ್ಟರ್ ತರಿಸಿ ಜನರನ್ನ ಸ್ಥಳಾಂತರ ಮಾಡಲಾಯಿತು. ಬೋಟ್ ಮೂಲಕ ಮಹಿಳೆಯರ ರಕ್ಷಣೆ. ಅನಾಥಾಶ್ರಮಕ್ಕೆ ನುಗ್ಗಿದ ನೀರು. ವಿಶೇಷ ಚೇತನರು, ವೃದ್ಧರು ನರಳಾಟ. ಈ ಹೆಣ್ಣೂರು ಬಳಿ ಬರುವಂತಹ ಒಂದು ಅನಾಥಾಶ್ರಮಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ನೀರು ತುಂಬಿದೆ. ಸದ್ಯಕ್ಕೆ ನಾನು ಆ ಒಂದು ಅನಾಥಾಶ್ರಮದಲ್ಲಿದ್ದೀನಿ. ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಅವರು ನಿಮ್ಗೆ ತೋರಿಸ್ತಿದ್ದಾರೆ. ಇದು ಹೆಣ್ಣೂರು ಬಳಿ ಬರುವಂತಹ ಒಂದು ಅನಾಥಾಶ್ರಮ, ಒಂದು ಟ್ರಸ್ಟ್ ಏನಿದೆ ಇದನ್ನ ಮಾಡ್ಕೊಂಡಿದ್ದಾರೆ. ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ. ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಇಲ್ಲಿ ಅನಾಥರು ಇವರನ್ನ ಕೇರ್ ಟೇಕ್ ಮಾಡುವಂತ ಕೆಲಸವನ್ನ ಈ ಒಂದು ಟ್ರಸ್ಟ್ ನಲ್ಲಿ ಮಾಡಲಾಗ್ತಿದೆ. HBR ಲೇಔಟ್ ನಲ್ಲಿ ಇರುವಂತದ್ದು ಇದು. ಅಂದ್ರೆ ಹೆಣ್ಣೂರು ಬಳಿ ಇರುವಂತಹ HBR ಲೇಔಟ್ ನ 5ನೇ ಬ್ಲಾಕ್ ನಲ್ಲಿ ಈ ಒಂದು ಅನಾಥಾಶ್ರಮ ಇದೆ. ನಿನ್ನೆ ಆದಂತಹ ಮಳೆಯಿಂದ ಒಳಗಡೆ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತ ಉಂಟಾಗಿದೆ. ಇಲ್ಲಿರೋರಿಗೆ 50 ಜನರನ್ನು ನೋಡ್ಕೊಳ್ಳೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಿದೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಇದು ಕಾಮನ್ ಪ್ರಾಬ್ಲಮ್ ಇವರಿಗೆ. ಆದ್ರೆ ಇದನ್ನ ಪರಿಹಾರ ಆಗೋದು ಯಾವಾಗ, ಇದನ್ನ ಬಗೆಹರಿಸೋದು ಯಾವಾಗ, ಈ ಒಂದು ಸಮಸ್ಯೆ ಅನ್ನುವಂಥದ್ದು ಇನ್ನು ಕೂಡ ಗೊತ್ತಾಗಬೇಕಿದೆ. ಜೊತೆಗೆ ಇಲ್ಲಿನ ಅಧಿಕಾರಿಗಳು ಅಂದ್ರೆ ಈ ರೀತಿಯಾದಂತ ಸುಮಾರು 50 ಜನರನ್ನ ಇಲ್ಲಿನ ಟ್ರಸ್ಟ್ನವ್ರು ನೋಡ್ಕೊಳ್ತಾರೆ. ಆದ್ರೆ ಇಲ್ಲಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತದ್ದು ಸಮಸ್ಯೆ ಸಾಕಷ್ಟು ಇಷ್ಟು ಜನರನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟವೇ ಆಗುತ್ತೆ. ನೀವು ನೋಡ್ತಿರ್ಬೋದು, ಎಲ್ಲರೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ನಿನ್ನೆ ರಾತ್ರಿಯಿಂದ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗಿದೆ. ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟ ಜನಪ್ರತಿನಿಧಿಗಳೇ ಮೊದಲು ಬೆಂಗಳೂರನ್ನ ಗ್ರೇಟ್ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.